ಅಭಿವೃದ್ಧಿ ಮಾಡ್ಬೋದು ಹೇಳ್ರಿ? 37,000 ಕೋಟಿ ಕಂಟ್ರಾಕ್ಟರ್ಗೆ ದುಡ್ಡು ಕೊಡೋದು ಪೆಂಡಿಂಗ್ ಉಳಿಸ್ಯಾರ. ಅವ್ರು ಮಾರ್ಚ್ 8ಕ್ಕೆ ಸ್ಟ್ರೈಕ್ ಮಾಡಿದಂಥ ಪಾಪ ರಾಜ್ಯದ ಕಂಟ್ರಾಕ್ಟ್ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರು ಪ್ರೆಸ್ ಮೀಟ್ ಮಾಡಿದ್ರು. ನಮಗೆ 37,000 ಬಾಕಿ ಐತಿ, ಕೊಟ್ಟಿಲ್ಲ, ಈ ಸರ್ಕಾರ ಕೊಟ್ಟಿಲ್ಲ, ನಾವು ಖಂಡಿಸ್ತು ಸ್ಟ್ರೈಕ್ ಮಾಡ್ತಂದ್ರು. ಇವ್ರು ಏನು ಮಾಡ್ತಾರೆ ನಿಮ್ಗೆ ಹೇಳ್ತೀನಿ ಗುರುಗಳೇ, ಇವ್ರು ಆರ್ಡ್ರ್ ಮಾಡ್ತಾರಾ? 10 ಕೋಟಿ ಆರ್ಡ್ರ್ ಮಾಡ್ತಾರಾ? 2 ಕೋಟಿ ಅನುದಾನ ಕೊಡ್ತಾರಾ? ಟೆಂಡರ್ ಕರಿತಾ ಇದ್ದಾರೆ. 10 ಕೋಟಿ ಸೋರ್ಸ್ ತಗೊಂತಾರೆ. ಈ ಸರ್ಕಾರ ಮಾಡೋಂಥ ದಂಧೆ. 10 ಕೋಟಿಗೆ 2 ಕೋಟಿ ರಿಲೀಸ್, 10 ಕೋಟಿ ಆರ್ಡ್ರ್ ಮಾಡ್ತಾರೆ, 10 ಕೋಟಿ ಟೆಂಡರ್ ಕರಿತಾರೆ, 10 ಕೋಟಿ ಎಸ್ಟಿಮೇಟ್ ಮಾಡ್ತಾರೆ, 10 ಕೋಟಿ ಭೂಮಿ ಪೂಜೆ ಮಾಡ್ತಾರೆ. ರಿಲೀಸ್ ಆಗೋದು 2 ಕೋಟಿ. 8 ಕೋಟಿ ಪಾಪ ಕಂಟ್ರಾಕ್ಟರ್ದಾರ ಮೈಮೆ ಬೀಳ್ತೈತಿ. ಅದನ್ನು ಯಾವ ರೀತಿ ಉಸ್ಲು ಮಾಡ್ತಾರಂದರೆ ಮತ್ತು 10 ಕೋಟಿಗೆ ಪರ್ಸೆಂಟೇಜು. ಇವತ್ತು ಮಂತ್ರಿಗಳು ಸರ್ಕಾರ ಮಾಡೋದು 10 ಕೋಟಿ ಟೆಂಡರ್ ಆಗೈತಪ್ಪ, 10 ಕೋಟಿ ಕೊಡಂತ ಕೇಳ್ತೀವಿ. ಈ ಸರ್ಕಾರ ಡೆವಲಪ್ಮೆಂಟ್ ಮಾಡ್ತಿಲ್ಲ, ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ. ಇವತ್ತು ನೀವು ನೋಡಿರಿ ಎಲ್ಲ ಹಳ್ಳಿಯಲ್ಲಿ. ನೀನೇ ಒಂದು ಸ್ನೇಹಿತನಾಗ ಒಂದು ದಾರಿ ತೋರಿಸಿದಿ, ಬಂಕಾಪುರಕ್ಕೆ ಹೋಗೋ ದಾರಿ, ಆ ದಾರಿ ಹೋಗ್ಬೋದ? ಇಷ್ಟು ಗ್ಯಾರಂಟಿ ಕೊಟ್ಟೆ ಅಂತ ಹೇಳ್ತಾರೆ. ನಾನು ಬಂಧುಗಳಿಗೆ ಹೇಳ್ತೀನಿ ತಮಗೆ, ಇವತ್ತು ಇವ್ರು ಕೊಡೋಂಥದ್ದು ಎಷ್ಟು FIR ನನ್ನ ಕ್ಷೇತ್ರದಲ್ಲಿ ಬರೀ ಅಟ್ರಸಿಟಿ ಕೇಸ್. 24 ಮಂದಿ ಕನಗೇರಿ, 23 ಮಂದಿ ಮೈಲಾಪುರ, 30 ಮಂದಿ ಕಾಟಿಗೆ, 16 ಮಂದಿ ನನ್ನ ಮ್ಯಾಗ ನನ್ನ ಮಕ್ಕಳ ಮ್ಯಾಗ ಅಟ್ರಸಿಟಿ ಕೇಸ್ ಮಾಡಿಸ್ತೀನಿ. ನಮ್ಮ ಡ್ರೈವರ್ ಜನರಲ್ ಒಬ್ಬ ಡ್ರೈವರ್ ಇದ್ದ, ಅವ್ನು ಹಾಕಿ ಅಟ್ರಸಿಟಿ ಕೇಸ್ ಮಾಡಿ ನಮ್ಮನ್ನು ಓಡಾಡಿಸ್ತಾರೆ. ನಿಮಗೆ ಗೊತ್ತು. ಇದು ನಮ್ಮ ಮಂತ್ರಿ ಗ್ಯಾರಂಟಿ. 5ನೇ ಗ್ಯಾರಂಟಿ ಸರ್ಕಾರ ಕೊಟ್ಟರೆ, 6ನೇ ಗ್ಯಾರಂಟಿ ನಮ್ಮ ಮಂತ್ರಿ ನಿಮ್ಗೆ ಕೊಡೋಂಥ ಭಾಗ್ಯ ಯಾವುದಪ್ಪ ಅಂದ್ರೆ FIR ಭಾಗ್ಯ. ಈ ಭಾಗ್ಯ ಇವತ್ತು ಯಾವ ಕ್ಷೇತ್ರದಾಗ ನೋಡಿ, ನಿಮಗೆ ಬೇಕಾದ್ರೆ ಡಾಕ್ಯುಮೆಂಟ್ ಕೊಡ್ತೀನಿ ಏನಂತಲ್ಲ, ಡಾಕ್ಯುಮೆಂಟ್ ತಗೊಂಬಪ್ಪ ಅಂತ ಡಾಕ್ಯುಮೆಂಟ್ ಕೊಡ್ತೀನಿ ಎಷ್ಟೆಷ್ಟು ಮಂದಿ FIR ಆಗಿ ಅಂತೇಳಿ. ಇಂಥ ಭಾಗ್ಯ ಇವತ್ತಿರೋಂಥ ಮಂತ್ರಿ ಏನು ಹೇಳ್ತಾಯಿದ್ದಲ್ಲ ಸರ್ ಕನಗೇರಿ, ಮೈಲಾಪುರ, ಕನಗೇರಿ 24, ಕಾಟಿಗೆ 20, ಮೈಲಾಪುರ 23, ಮತ್ತೆ ಕಾಟಿಗೆ 30 ಜನ, ಮತ್ತು ದೆಡಸೂರು ಕಾಟಿಗೆ ನಡಕ 8 ಜನ. ನನ್ನ ಮಕ್ಕಳು ಇಲ್ಲೇ ಇದ್ದಾರೆ ಪಾಪಿ ಮನೇಲಿ ಕಾಟಿಗೆಲ್ಲಿದ್ರೆ ಅಟ್ರಸಿಟಿ ಕೇಸ್ ಹಾಕ್ಯಾರ ಅದಕ್ಕೆ ಹುಡ್ರಿಗೆ. ನಾನು ದೆಡಸೂರಾಗಿದ್ದೀನಿ, ನನ್ನ ಮಕ್ಕಳು ಇಲ್ಲಿ ಆಫೀಸ್ನಾಗ ನಿಮ್ಮಂಥರ ಕೆಲಸ ಮಾಡೋಕ್ಕಿದ್ರೆ ಇವ್ರನ್ನ ಕೂಡ ಅಟ್ರಸಿಟಿ ಕೇಸ್ನಾಗ ಸಿಗಾಕ್ಯಾರ. ನಮ್ಮ ಹುಡುಗರು ಸೂರ್ಯ ಮೌನೇಶ್ ಅವರೆಲ್ಲ ಅವ್ರು ಇಲ್ಲಿದ್ದ ಬದುಕು ಮಾಡ್ತಾ ಇದ್ದಾರೆ, ಅವ್ರ ಹೆಸರು ಹಾಕ್ಸ್ಯಾರ. ಈ ಪರಿ ಅಟ್ರಸಿಟಿ ಇನ್ನೂ ಭಾಳ ಫೈಲ್ ಇದೆ. ಬೂದ್ಗುಂಪೆ ಅಟ್ರಸಿಟಿ ಕೇಸ್, ಸಿದ್ದಾಪುರದಾಗ ಅಟ್ರಸಿಟಿ ಕೇಸ್, ಜನರಲ್ ಮಂದಿನ ಮಾಡಿ FIR ಮಾಡ್ಸ್ಯಾರ. ನಾನು ಜನರಲ್ ಮಂದಿ SC to SC ಬರಲ್ಲ. ನೀನು ಜನರಲ್ ನನ್ನ ಜೊತೆಗಿದ್ರೆ ನಿನ್ನ ಅಟ್ರಸಿಟಿ ನನಗೆ ಇನ್ವಾಲ್ವ್ ಆಗ್ತೈತೆ. ಅದು ನನ್ನ ಜೊತೆಗೆ ಇಬ್ಬರನ್ನ ಜನರಲ್ ಮಂದಿ ಸೇರಿಸಿ ಅಟ್ರಸಿಟಿ ಮಾಡ್ಯಾರ ಗುರು. ನಾನೇನು ಅಧ್ಯಕ್ಷ ಆದ್ಮೇಲೆ BJP ಜಿಲ್ಲಾ ಅಧ್ಯಕ್ಷ ಆದಗಳಿಗೆ 3 ದಿನದಾಗನೇ ಸಣ್ಣದು ಯಾವುದೋ ಒಂದು ನಮ್ಮ ಹೊಲ ಮನೆ ಕಿರಿಕಿರಿ ಇಲ್ಲಿ ಸಿಗಾಕಿ 42 ದಿನ ಆಗೈತೆ. ನನ್ನ ಕಿರಿಕಿ ಇದನ್ನ ತಂದು ಅಧ್ಯಕ್ಷ ಆಗಿ ದೊಡ್ಡಗೌಡ್ರ ಮನೆಗೆ ಸನ್ಮಾನ ಮಾಡೋಕೆ ಹೋಗಿನ ಅಲ್ಲಿಗೆ ಅರೆಸ್ಟ್ ಮಾಡೋಕೆ ಮಾಡಿದ್ರು. 4 ಮಂದಿ CPಗಳು ಇಟ್ಟಾರ. ಒಂದೊಂದು ಟೋಲ್ಗೇಟಿಗೆ ಅವತ್ತು ರಾತ್ರಿ ಅರೆಸ್ಟ್ ಮಾಡ್ಬೇಕಂತ ಹೇಳ್ತಾರೆ. ಮತ್ತು ಸುಳ್ಳಲ್ಲಿ ಡಾಕ್ಯುಮೆಂಟ್ ತಗೊಂಡು ಯಾವನ್ನ ನೋಡ್ರಿ ಕಾರ್ ಎಷ್ಟೆಷ್ಟು ಮಂದಿ ಇದ್ದಾರೆ ಅಟ್ರಸಿಟಿ ಕೇಸ್ಗಳು ಅಂತೇಳಿ. ಇನ್ನೂ ಭಾಳ ಇದಾವೆ ಅಟ್ರಸಿಟಿ. ಇಡೀ ತೆಗೆದ್ರೆ 150, 170 ಅಟ್ರಸಿಟಿ ಕೇಸ್ ಬರೀ ಕಾಮನ್. ಇದು ಒಂದು 4-6 ತಂದಿನ ಅಟ್ರಸಿಟಿ ಕೇಸ್. ಬರೀ ಅಟ್ರಸಿಟಿ ಕೇಸ್. ಈ ಮನುಷ್ಯ ಈತನ ಡೆವಲಪ್ಮೆಂಟು ನನ್ನ ಕ್ಷೇತ್ರದಾಗ 6ನೇ ಗ್ಯಾರಂಟಿ ನಮಗೆ ಕೊಡೋಂಥ ಭಾಗ್ಯ ಏನಿದ್ರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಾಹೇಬರು ಅಣ್ಣ ಇವು 1 ತಿಂಗಳೊಳಗಲ್ಲಿ ಇಷ್ಟು ಓಸ್ ಕೇಸ್ ಆಗ ಭಾಳ ನಿಮ್ಗೆ ಆರ್ಡರ್ ನೋಡಿಬಿಟ್ರೆ 1 ತಿಂಗಳೊಳಗೆ ಓಸ್ ಕೇಸು ಇದೇನಪ್ಪ ಸ್ವಲ್ಪ ಮಾರ್ಕ್ ನಿಮಗೆ ಗೊತ್ತಾಗಲ್ಲ ಅಂತ ತಂದೀನಿ. ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ 200 ಅಟ್ರಸಿಟಿ ಕೇಸ್ ಸಿಗ್ತಾವೆ ಎಲ್ಲ FIR ಕಾಪಿ ತಗೊಂಡ್ರೆ. ಇವತ್ತು ನಮ್ಮ ಪರಿಸ್ಥಿತಿ ನಮ್ಮ ಜಿಲ್ಲೆದಾಗ ಆಡಳಿತದಾಗ ನಮ್ಮ ಮಂಡಲ ಅಧ್ಯಕ್ಷರಿಗೆ ಪಾಪ ನನ್ನ ಪಾರ್ಟಿ ಕಟ್ಲಿದ್ದು ಅಧ್ಯಕ್ಷ ಮಾಡಿದ್ರೆ ಜಡಪ್ಪ ನವಲಿಗೆ ಅವ ಅಟ್ರಸಿಟಿ ಮಾಡಿಸಿಬಿಟ್ಟ. ಮಂಜುನಾಥ ಕನಗೇರಿ ಅಧ್ಯಕ್ಷಗ ಮಂಜುನಾಥ ಮಶಿಗಂತ ಇದ್ದು ನಮ್ಮ ಮಂಡಲಾಧ್ಯಕ್ಷ ಅವಂಗೂ ಅಟ್ರಸಿಟಿ ಕೇಸ್ ಮಾಡಿಸ್ಬಿಟ್ಟ. ನಿಮ್ಗೆ ಗೊತ್ತಿಲ್ಲ ಅಣ್ಣ ಕೇಸ್ನಲ್ಲಿ. ಇವತ್ತು ಹೆಂಗಾಯ್ತು ಅಂತ ಆಡಳಿತಂದರೆ ನಮ್ಮ ಮಂತ್ರಿ ಹಿಟ್ಲರ್ ಆಡಳಿತ. ನಾನು ಮಾಡಿದ್ದೇ ಫೈನಲ್ ಅಂತಾರೆ, ನಾನು ಮಾಡಿದ್ದೇ ಫೈನಲ್ ಅಂತ. ನೀನು ಏನು ಮಾಡ್ಬೇಕು ಹೇಳಿ? ಅಲ್ಲ ದುರ್ಫೈಲ್ ರೀ ಅದ್ರಸೋದು ಪಾಪ. ಇನ್ನೂ ನಿಮಗೆ ಗೊತ್ತಿಲ್ಲ, ಎಲ್ಲರನ್ನ ಎಂತೆಂಥವ್ರನ್ನ ನನ್ನ ಜೊತೆಗೆ ತಿರುಗಾಡ್ತಾರ ಅವ್ರೆಲ್ಲರನ್ನ ಕೇಸ್ ಮಾಡಿ ಸಿಗಾಕೋದು. ಅವ್ರು ಏನಾನು ಹೊಲ ಮನೆ ಲಿಟಿಗೇಷನ್ ಇದ್ರೆ ಔಟ್ರನ್ನ ಎಳ್ಕೊಂಬರೋದು, ಬೇರೆ ರೀತಿಯಿಂದ ಅವ್ರಿಗೆ ಎದುರಿಸೋದು, ಎಲ್ಲ ಅವ್ರ ಹೊಲ ಇನ್ನೊಬ್ಬರ ಹೆಸರಲ್ಲೇ ಮಾಡಿಸೋದು.
ಡಾಕ್ಯುಮೆಂಟ್ನಾಗ ಈ ಥರ ನಡೆದೈತೆ. ನಿಮ್ಗೆ ಗೊತ್ತಿರಲಿ ನಮ್ಮ ಕ್ಷೇತ್ರ ಇವತ್ತು ಹೇಳ್ತಾನೆ ಜಿಲ್ಲಂತ ಕಾಂಗ್ರೆಸ್ ಕುಸಿದಾಗೈತಿ. ಜಿಲ್ಲಾ ಏನಾಗೈತೆ ಅಂದರೆ ಈ ಮಂತ್ರಿ ಮಾತು ಸುಳ್ಳು ಮಂತ್ರಿ ಇತ್ತು ಮಾತು ನಾವು ಕೇಳಬಾರ್ದು, ಇತ್ತು ಭಾಷಣ ಕೇಳಬಾರ್ದು ಅಂತೇಳಿ ಇವತ್ತು ಜಿಲ್ಲೆದಾಗ ಯಾರು ಕಾಂಗ್ರೆಸ್ ಶಾಸಕರು, ಹಾಲಿ ಶಾಸಕರು, ಮಾಜಿ ಮಂತ್ರಿ ಯಾರು ಬಂದಿಲ್ಲ. ನಿಮ್ಗೆ ಗೊತ್ತಿರಲಿ, ರೇವಣ್ಣ ಪಾಪ MP ಬಿಡತ್ತ, ಬಳ್ಳಾರಿ ಬೇಕಾದ್ರೆ KDP ಬಳ್ಳಾರಿಗೆ ಹೋಗ್ತಾನೆ, ರಾಯಚೂರಿಗೆ ಬೇಕಾದ್ರೆ ರಾಯಚೂರಿಗೆ ಹೋಗ್ತಾನೆ, ಕೊಪ್ಪಳಕ್ಕೆ ಬೇಕಾದ್ರೆ 3 ಜಿಲ್ಲೆಗೆ ಬೇಕಾತ. ಅದನ್ನ ಒಂದೇ ಜಿಲ್ಲೆ ಸೀಮಿತ ಅಂತ ಅಲ್ಲ MP ಇವತ್ತು. ಅವ್ರು ಇದ್ದಂಥ ಲೋಕಲ್ ಶಾಸಕರು ಈ ಸುಳ್ಳು ಮಾತು ಕೇಳೋದು ಬೇಡ, ಈ ಸುಳ್ಳು ಮಂತ್ರಿ ಮಾತು ಕೇಳಿ ಸಾಕಾಗೈತೆ ಅಂತೇಳಿ ಒಬ್ಬರನ್ನ ಬಂದರು. ಇವತ್ತು ಇಲ್ಲಿ ಈ ಕೊಪ್ಪಳದಲ್ಲಿ ರಾಜ್ಯದಲ್ಲೇ ಕುಸಿದೈತಿ, ಇಲ್ಲಿ ಕುಸಿದೈತಿ. ಇಂಥ ಮಂತ್ರಿ ಮಾತು ಕೇಳೋದಕ್ಕೆ ನಮ್ಮ ಪರಿಸ್ಥಿತಿ ಜಿಲ್ಲೆದಾಗ ಹಿಂಗೆ ಆಗೈತಿ. ಇನ್ನೂ ಭಾಳ ಅವ್ರ ಅವ್ಯವಹಾರಗಳು ನಿಮ್ಗೆ ಕೇಳ್ತಾ ಇದ್ದೀನಿ ನೋಡಿರಿ. ಇನ್ನೂ ಒಂದು ಕೂಡ ಇವತ್ತು ನಾನು ಹೇಳಲ್ಲ, ಮತ್ತು ಇವತ್ತು ಪರಿಸ್ಥಿತಿ ಒಬ್ಬ ಮನುಷ್ಯ ಬಡವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.